ಇವತ್ತು ಪ್ರಾಣಾಯಾಮವನ್ನು ಮಾಡುವಾಗ ನಾವು ಚಿನ್ಮಯ ಮುದ್ರೆಯನ್ನು ಇಟ್ಕೊಳ್ಳೋಣ. ನೋಡಿ, ಇದು ಚಿನ್ಮಯ ಮುದ್ರೆ. ಈ ಥರ ಇಟ್ಕೊಂಡ್ರೆ ಕಾಣಿಸ್ತಾ ಇದೆಯಾ? ನಿಮ್ಮ ಕೈ ತೋರಿಸಿ, ಫಸ್ಟ್ ಹೇಳ್ತೀನಿ. ಕೈ ಹೀಗೆ ತೋರಿಸಿ. ಕರೆಕ್ಟ್. ಇಲ್ಲಿ ತೋರ್ ಬೆರಳನ್ನು ಮತ್ತು ಹೆಬ್ಬೆರಳನ್ನು ಹೀಗೆ ಹಿಡೀರಿ. ಗೊತ್ತಾಯ್ತಲ್ಲ? ಇದು ಚಿನ್ಮಯ ಮುದ್ರೆ. ಈ ಥರ ಎರಡು ಕೈಯಲ್ಲಿ ಹೀಗೆ ಇಟ್ಕೊಂಡ್ರೆ ಇದು ಚಿನ್ಮಯ ಮುದ್ರೆ ಅಂತ ಆಗುತ್ತೆ. ಇದನ್ನು ನೀವು ಎಲ್ಲಿ ನೋಡಿದ್ದೀರಾ ಈ ಚಿನ್ಮಯ ಮುದ್ರೆನ? ಹಾಂ ಹಾಂ, ಹಕ್ಕಿ. ಓಕೆ. ಮತ್ತೆ ಎಲ್ಲೆಲ್ಲಿ ನೋಡಿದ್ದೀರಾ ಇದನ್ನ? ನೆನ್ಪು ಮಾಡ್ಕೊಳ್ಳಿ. ಎಲ್ಲಿ ನೋಡಿದ್ದೀರಿ? ಹಾಂ, ದೇವರ ವಿಗ್ರಹದಲ್ಲಿ. ಯಾವ ದೇವರು ಈ ಥರ ಇಟ್ಕೊಳ್ಳೋದು? ಹಾಂ, ದೇವಿ. ಅದರಲ್ಲೂ ಲಕ್ಷ್ಮೀ ದೇವಿ ನೋಡಿದ್ದೀರಾ? ಒಂದು ಕೈಯಲ್ಲಿ ಹೀಗೆ ಬಂಗಾರ ಸುರಿಸ್ತಾ ಇರ್ತಾಳೆ, ಇನ್ನೊಂದು ಕೈಯಲ್ಲಿ ಏನಿರುತ್ತೆ? ಈ ಮುದ್ರೆ ಇಟ್ಕೊಂಡಿರ್ತಾಳೆ ಲಕ್ಷ್ಮಿ. ಯಾಕೆ ಇಟ್ಕೊಂಡಿರ್ತಾಳೆ ಗೊತ್ತಾ ನಿಮಗೆ? ಯಾಕೆ ಈ ಮುದ್ರೆ ಇಟ್ಕೊಂಡಿರ್ತಾಳೆ ಲಕ್ಷ್ಮಿ? ಇವನ್ ನಾವು ಭರತನಾಟ್ಯದಲ್ಲಿ ಸಹ ಲಕ್ಷ್ಮಿಯನ್ನು ತೋರಿಸುವಾಗ ಹೀಗೆ ಇಟ್ಕೊಂಡಲ್ವಾ ನಾಟ್ಯವನ್ನು ಮಾಡುವಾಗ ಈ ಮುದ್ರೆ ಬಳಕೆ. ಲಕ್ಷ್ಮಿಯ ಗುಣ ಏನು? ಚಂಚಲತೆ. ಲಕ್ಷ್ಮಿಯ ಗುಣ ಚಂಚಲತೆ. ಲಕ್ಷ್ಮಿ ಇದ್ದಲ್ಲಿರ್ತಾಳ, ಈ ನಿಮ್ಮ ಕೈಯಲ್ಲಿ ಹಿಂಗೆ ಬಂದಾಗ ಅನಿಸುತ್ತೆ, ಮತ್ತು ಹಿಂಗೆ ಖಾಲಿಯಾಗೋಗ್ಬಿಡ್ತದೆ ಅಲ್ವಾ? ಸೊ ಲಕ್ಷ್ಮಿಯ ಗುಣದಲ್ಲಿ ಚಂಚಲತೆ ಇರುತ್ತೆ. ಹಾಗಾಗಿ ಆ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ ಸ್ವತಃ ಲಕ್ಷ್ಮೀದೇವಿ ಕೂಡ ಯಾವ ಮುದ್ರೆಯನ್ನು ಮಾಡ್ತಾಳೆ? ಚಿನ್ಮಯ ಮುದ್ರೆಯನ್ನು ಮಾಡ್ತಾಳೆ. ಹಾಗಾಗಿ ನಮಗೇನು ಚಂಚಲತೆ ಕಡಿಮೆನಾ ಅಲ್ವಾ? ಎಷ್ಟಿದೆ ಹೇಳಿ? ಸಿಕ್ಕಾಪಟ್ಟೆ ನಮಗೆ ಓವರ್ ಥಿಂಕಿಂಗ್ ಬರೋದು, ಈಗ ಇದು ಸರಿ ಅನ್ಸೋದು, ಆಮೇಲೆ ಅದು ಸರಿ ಅನ್ಸೋದು, ಕನ್ಫ್ಯೂಷನ್ಸ್ ಆಗೋದು, ಇದು ಕೂಡ ಚಂಚಲತೆನೇ ಅಲ್ವಾ? ಸೊ ನಮ್ಮ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ ಕೂಡ ನಮಗೆ ಈ ಒಂದು ಚಿನ್ಮಯ ಮುದ್ರೆ ಸಹಾಯ ಆಗುತ್ತೆ. ಸೊ ಚಿನ್ಮಯ ಮುದ್ರೆಯನ್ನು ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ? ನಮ್ಮಲ್ಲಿ ಆ ಓವರ್ ಥಿಂಕಿಂಗ್ ಇರುವಂಥದ್ದು ಅಥವಾ ಫೋಕಸ್ ಇರಲ್ಲ. ನೋಡಿ, ಏನೋ ಒಂದು ಅಂದ್ಕೊಂಡಿರ್ತೀರ ಇದು ಮಾಡೋಣ ಅಂತ, 2 ಸೆಕೆಂಡಿಗೆ ಮರ್ತೋಗ್ಬಿಟ್ಟಿರುತ್ತೆ. ಎಲ್ಲೂ ನೀವು ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಅಂದ್ಕೊಂಡಿದ್ದು ಇನ್ನೊಂದು ಕ್ಷಣಕ್ಕೆ ಮರ್ತೋಗ್ಬಿಟ್ಟಿರುತ್ತೆ. ಏನೋ ಕೆಲಸದಲ್ಲಿ ಫ್ರಿಜ್ ತನಕ ಹೋಗಿರ್ತೀರ, ಫ್ರಿಜ್ ತೆಗಿಯುವಾಗ ಮರ್ತೋಗುತ್ತೆ ಯಾಕೆ ಫ್ರಿಜ್ ತೆಗೆದಿದ್ದೆ ಅಂತ ಅಲ್ವಾ? ಅಥವಾ ಅಲ್ಲಿಂದ ಫ್ರಿಜ್ ತೆಗಿಯುವಾಗ ಏನೋ ನೆನಪಾಗುತ್ತೆ, ಮನೆಯವ್ರಿಗೆ ಹೇಳೋಣ ಅಂತ ಹಾಲಿಗೆ ಬರ್ತೀರಾ, ಹಾಲಿಗೆ ಬರೋ ಅಷ್ಟರಲ್ಲಿ ಮರ್ತೋಗ್ಬಿಡುತ್ತೆ ಏನು ಹೇಳಕ್ಕೆ ಬಂದೆ ನಾನು. ಮತ್ತು ವಾಪಸ್ ಫ್ರಿಜ್ ಹತ್ರ ಹೋದರೆ ನೆನಪಾಗುತ್ತೆ, ಓಹೋ ಇದನ್ನು ಹೇಳಕ್ಕೆ ಬಂದಿದ್ದು. ಹೀಗೆಲ್ಲ ಆಗುತ್ತಲ್ವ? ಇದೆಲ್ಲವೂ ಕೂಡ ಚಂಚಲತೆ. ಸೊ ಈ ಚಂಚಲತೆಯಿಂದ ನಾವು ಹೊರಬರ್ಬೇಕಂತಂದರೆ ಚಿನ್ಮಯ ಮುದ್ರೆ ನಮ್ಗೆ ಸಹಾಯ ಮಾಡುತ್ತೆ. ಸೊ ಎಡಗೈಯಲ್ಲಿ, ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡಿರ್ತಾನೆ ಚಿನ್ಮಯ ಮುದ್ರೆ, ಗೊತ್ತಾಯ್ತಲ್ವಾ? ಹೀಗಲ್ಲ, ಹೀಗೆ ಅದನ್ನಿಟ್ಟು ಬಲಗೈಯಲ್ಲಿ ನಾವು ವಿಷ್ಣು ಮುದ್ರೆಯನ್ನು ಇಟ್ಕೊಳ್ಳೋದು. ಇದು ವಿಷ್ಣು ಮುದ್ರೆ. ನೋಡಿ, ಇವತ್ತು ಒಂದು ಕೈಯಲ್ಲಿ ಲಕ್ಷ್ಮಿ, ಒಂದು ಕೈಯಲ್ಲಿ ವಿಷ್ಣು, ಏನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಂದಂಗೆ ಆಯಿತು. ಇಲ್ಲಿ ಲಕ್ಷ್ಮಿ ಮುದ್ರೆ, ಲಕ್ಷ್ಮಿ ಹಿಡ್ಕೊಳ್ಳುವಂತಹ ಚಿನ್ಮಯ ಮುದ್ರೆ ಇಟ್ಟರೆ, ಬಲಗೈಯಲ್ಲಿ ನೀವು ವಿಷ್ಣು ಮುದ್ರೆ. ವಿಷ್ಣು ಮುದ್ರೆ ಅಂದರೆ ಕೈಯನ್ನು ತೋರಿಸಿ, ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನು ಮಾತ್ರ ಮಾಡಿಸಿ. ಹಾಂ, ಇದನ್ನು ನಾಸಿಕಾಗ್ರ ಮುದ್ರೆ ಅಂತ ಕೂಡ ಹೇಳ್ತಾರೆ, ಆಯಿತಾ? ಇದು ವಿಷ್ಣು ಮುದ್ರೆ ಅಂತ ಹೇಳೋದು. ಸೊ ಈ ವಿಷ್ಣು ಮುದ್ರೆಯನ್ನು ಜಸ್ಟ್ ಇದು ನಮಗೆ ಆಪ್ರೇಟ್ ಮಾಡೋದಕ್ಕೆ, ಮೂಗನ್ನು ಯಾವ ನಾಸ್ಟ್ರಿಲನ್ನು ಮುಚ್ಚಬೇಕು, ಯಾವುದನ್ನು ತೆಗಿಬೇಕು ಅಂತ ಆಪ್ರೇಟ್ ಮಾಡೋದಕ್ಕೆ ಅಷ್ಟೇ, ಆಯಿತಾ? ಬೆನ್ನುಹುರಿ ಕಂಫರ್ಟೇಬಲ್ ಆಗಿ ನೇರವಾಗಿರಲಿ. ಹಾಂ, ಮೊದಲು 2 ಬೆರಳನ್ನು ಮಾಡಿಸ್ಬೇಕು. ಹಾಂ, ಕರೆಕ್ಟು, ಅಷ್ಟೇ. ಹಾಂ, 2 ಬೆರಳು, ತೋರ್ ಬೆರಳು ಮಧ್ಯ ಬೆರಳನ್ನು ಮಾಡಿಸ್ಬೇಕು. ಅಲ್ಲ, ಹೆಬ್ಬೆರಳು ಖಾಲಿ ಇಲ್ಲಿ ನೋಡಿ, ಹೆಬ್ಬೆರಳು ಹೊರಗೆ ಇರಬೇಕು. ಸರಿನಾ? ಗೊತ್ತಾಯ್ತಲ್ಲ? ಕನ್ಫ್ಯೂಷನ್ ಇಲ್ಲ ತಾನೆ? ಹಾಂ, ಇವಾಗ ಅನುಲೋಮ ವಿಲೋಮದಲ್ಲಿ ನಾವೇನು ಮಾಡ್ತೀವಿ? ಮೊದಲೊಮ್ಮೆ ಆಳವಾಗಿ ಉಸಿರನ್ನು ತೊಗೊಂಡು ಉಸಿರನ್ನು ಹೊರಗೆ ಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಂದು ಉಸಿರನ್ನು ತಗೊಳ್ಳುವಾಗ ಬಲಗಡೆ ಹೊಳ್ಳೆಯನ್ನು ನಿಧಾನಕ್ಕೆ ಮುಚ್ಚಿ ಎಡಗಡೆಯಿಂದ ಉಸಿರು ಒಳಗೆ ಹೋಗಕ್ಕೆ ಬಿಡಬೇಕು. ಒಳಗಡೆ ಉಸಿರು ಹೋದ್ಮೇಲೆ ಎಡಗಡೆ ಹೊಳ್ಳೆಯನ್ನು ಮುಚ್ಕೊಂಡು ಬಲಗಡೆಯಿಂದ ಅದನ್ನು ಹೊರ ಹೋಗಕ್ಕೆ ಬಿಡಬೇಕು. ಮತ್ತು ಬಲಗಡೆಯಿಂದ ಉಸಿರನ್ನು ಒಳಗೆ ತೊಗೊಂಡು ಎಡಭಾಗದಿಂದ ಅದನ್ನ ಹೊರ ಹಾಕೋದು. ಇಲ್ಲಿಗೆ ಒಂದು ಸೈಕಲ್ ಅದು ಕಂಪ್ಲೀಟು. ಹೀಗೆ ರಿಪೀಟೆಡ್ ಆಗಿ 21 ಸೈಕಲ್, 48 ಸೈಕಲ್ ಅಥವಾ ಒಂದಿಷ್ಟು ನಿಮಿಷಗಳ ಕಾಲ ನೀವು ಅದನ್ನ ಮಾಡಲಿಕ್ಕೆ ಆಗುತ್ತೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋಣ. ಇವಾಗ ಕೆಲವೊಂದಿಷ್ಟು ಸೈಕಲ್ಸ್ಗಳನ್ನು ಮಾಡೋಣ, ಸರಿನಾ? ಚಿನ್ಮಯ ಮುದ್ರೆ ಎಡಗೈಯಲ್ಲಿ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ನೇರವಾಗಿ ಕೂತ್ಕೊಳ್ಳಿ. ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಹೊರ ಹಾಕಿ, ಕಣ್ಮುಚ್ಚಿ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ, ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರ ಹಾಕಿ. ಈಗ ಇನ್ನೊಮ್ಮೆ ಉಸಿರನ್ನು ತೆಗೆದುಕೊಳ್ಳುವಾಗ ಬಲಗಡೆಯ ಹೊಳ್ಳೆಯನ್ನು ಮುಚ್ಚಿ ಬಲಗೈಯಿಂದ, ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ, ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ನಂತರ ಎಡಭಾಗದ ಹೊಳ್ಳೆಯನ್ನು ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಹೊರಕ್ಕೆ ಹಾಕಿ.
ಮತ್ತೆ ಬಲಗಡೆಯಿಂದಲೇ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ. ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಎಡಭಾಗದಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕಿ. ಬಲಗಡೆಯಿಂದ ಉಸಿರನ್ನು ಒಳಕ್ಕೆ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಎಡಭಾಗದಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕಿ. ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕಿ. ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಲಾಸ್ಟ್ ಒನ್ ಟೈಮ್. Inhale through the left nostril. Exhale through the right. Inhale through the right nostril and exhale through the left. Complete the process. ಎರಡೂ ಕೈಗಳಲ್ಲಿ ಚಿನ್ಮಯ ಮುದ್ರೆ ಇರಲಿ. ಕಣ್ಣುಗಳು ಮುಚ್ಚಿರಲಿ. ದೇಹವನ್ನು ಮನಸ್ಸನ್ನು ಗಮನಿಸಿ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಮತ್ತೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕುವಾಗ ಹೊಟ್ಟೆ ಪೂರ್ತಿಯಾಗಿ ಒಳಗೆ ಎಳ್ಕೊಳ್ಳಿ. ಲಾಸ್ಟ್ ಒನ್ ಟೈಮ್. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಈಗ ಆಳವಾಗಿ ಉಸಿರನ್ನು ತಗೊಂಡು ಹೊರಹಾಕುವಾಗ ಹಮ್ಮಿಂಗ್ ಬೀ ಸೌಂಡನ್ನು ಮಾಡೋಣ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕ್ತಾ ಇನ್ನೊಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕ್ತಾ ಲಾಸ್ಟ್ ಒನ್ ಟೈಮ್. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಹೊರಹಾಕ್ತಾ ಉಸಿರನ್ನು ಗಮನಿಸಿ. ಕಣ್ಣುಗಳು ಮುಚ್ಚಿರಲಿ. ದೇಹವನ್ನು ಗಮನಿಸಿ. ಮನಸ್ಸನ್ನು ಗಮನಿಸಿ. ಚಿನ್ಮಯ ಮುದ್ರಾ ಪ್ರಾಕ್ಟೀಸಿಂದ, ಅನುಲೋಮ ವಿಲೋಮದಿಂದ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸಿ. ಚಂಚಲತ್ವದಿಂದ ಸ್ಥಿರತೆಯ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಸಂಶಯದಿಂದ ನಂಬಿಕೆಯ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಹೆಜ್ಜೆಯನ್ನು ಇಡೋಣ. ದೇಹವನ್ನು, ಮನಸ್ಸನ್ನು ಸಂಪೂರ್ಣವಾಗಿ ಗಮನಿಸಿ. ನಿಧಾನಕ್ಕೆ ಚಿನ್ಮಯ ಮುದ್ರೆಯನ್ನು ರಿಲೀಸ್ ಮಾಡಿ ಕೈಯನ್ನು ಉಜ್ಜಿ, ಕೈಗಳು ಬಿಸಿಯಾಗೋ ತನಕ ರಬ್ ಮಾಡಿ. ಕೈಗಳು ಬೆಚ್ಚಗಾಗಲಿ. ಬೆಚ್ಚಗಾದ ಮೇಲೆ ಕಣ್ಣಿಗೆ ಶಾಖವನ್ನು ತೆಗೆದುಕೊಳ್ತಾ ಮುಗುಳ್ನಗೆಯೊಂದಿಗೆ ಕಣ್ಣನ್ನು ಬಿಡಿ. ಎಸ್.